ಗುಡಿಬಂಡೆ ತಾಲೂಕಿನ ಎಲ್ಲೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನುಲಿಗುಂಬ ಗ್ರಾಮದಲ್ಲಿ ಹದಗೆಟ್ಟ ಚರಂಡಿ ವ್ಯವಸ್ಥೆಯಿಂದ ಕಲುಷಿತ ವಾತಾವರಣ ಸೃಷ್ಟಿಯಾಗಿದೆ. ತ್ಯಾಜ್ಯ ನೀರು ಹರಿದು ಹೋಗದೆ ಮಡುಗಟ್ಟಿ ನಿಂತಿದ್ದು ಸಾಂಕ್ರಾಮಿಕ ರೋಗದ ಭೀತಿ ತಲೆದೂರಿದೆ. ಆದರೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಮಾತ್ರ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದೆ. ಮೂಲ ಸೌಕರ್ಯದ ಕೊರತೆಯಿಂದ ನರಳುತ್ತಿರುವ ಊರಿನಲ್ಲಿ ಇದೀಗ ಸ್ವಚ್ಛತೆ ಮರೀಚಿಕೆಯಾಗಿರುವುದು ಜನರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಕಲ್ಮಶ ತುಂಬಿರುವ ಚರಂಡಿಗಳು ದಿನೇ ದಿನೇ ಸೃಷ್ಟಿಸುತ್ತಿರುವ ಸಮಸ್ಯೆಗಳಿಂದಾಗಿ ಜನರು ರೋಸಿ ಹೋಗಿದ್ದಾರೆ. ಊರಿನ ತ್ಯಾಜ್ಯ ಚರಂಡಿ ನೀರು ಸರಿಯಾಗಿ ಹರಿಯದೆ ದುರ್ವಾಸನೆಗೆ ಮೂಗು ಸಿಂಡರಿಸುವ ಈ ಊರಿನ ಜನರಿಗೆ ಸಂಜೆಯಾದರೆ ಸೊಳ್ಳೆ ಕಾಟ ಹೇಳತೀರದ್ದು. ಊರಿನಲ್ಲಿ ಜನರು ಮೂಗು ಮುಚ್ಚಿಕೊಂಡು ವ್ಯವಹರಿಸಬೇಕಾದ ಪರಿಸ್ಥಿತಿ ತಲೆದೂರಿದೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿಗೆ ಸಾಕಷ್ಟು ಬಾರಿ ದೂರು ನೀಡಿದ್ರು ಯಾವೊಬ್ಬ ಗ್ರಾಮ ಪಂಚಾಯಿತಿ ಅಧಿಕಾರಿಯೂ ಸಹ ಈ ಬಗ್ಗೆ ಕಾಳಜಿ ವಹಿಸುತ್ತಿಲ್ಲ ಎನ್ನುವುದು ಗ್ರಾಮಸ್ಥರ ಆಕ್ರೋಶ. ಕೆಲವೆಡೆಯಂತೂ ಚರಂಡಿಗಳೇ ಇಲ್ಲದೆ ತ್ಯಾಜ್ಯ ನೀರು ರಸ್ತೆಯಲ್ಲೇ ಹರಿದು ಪಾಚಿಗಟ್ಟಿದೆ. ಜನರು ಈ ಗಲೀಜು ನೀರಿನಲ್ಲಿಯೇ ನಡೆದಾಡಬೇಕಾಗಿದೆ. ರಾತ್ರಿ ವೇಳೆ ಕಾಲು ಜಾರಿ ಬಿದ್ದವರ ಸಂಖ್ಯೆಗೇನೂ ಕಡಿಮೆ ಇಲ್ಲ. ಕಲ್ಮಶ ನೀರು ತುಂಬಿದ ಕಸದ ಗುಂಡಿ ಇರುವುದರಿಂದ ಗರ್ಭಿಣಿ, ಬಾಣಂತಿ, ಚಿಕ್ಕ ಮಕ್ಕಳನ್ನ ಮನೆ ಹೊರಗೆ ಬಿಡಲು ಭಯವಾಗುತ್ತದೆ. ಕಟ್ಟಿಕೊಂಡ ಕಸದ ಗುಂಡಿಯಿಂದಾಗಿ ಕ್ರಿಮಿಕೀಟಗಳು ಹೆಚ್ಚಾಗುತ್ತಿವೆ. ಗಬ್ಬು ವಾಸನೆಗೆ ಹೊಟ್ಟೆ ತೊಳೆಸುವಂತಾಗಿದೆ. ಜನರಿಗೆ ಆಸ್ಪತ್ರೆಗೆ ಅಲೆದಾಡುವುದೇ ಕೆಲಸವಾಗಿದೆ ಎಂದು ಸ್ಥಳೀಯ ನಿವಾಸಿ ಶಿರೀಶ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿ ಆಡಳಿತಕ್ಕೆ ಅನೇಕ ಬಾರಿ ಗಮನಕ್ಕೆ ತಂದರೂ ಪ್ರಯೋಜನವಾಗಲಿಲ್ಲ. ಊರಿನಲ್ಲಿ ಎಲ್ಲಿ ನೋಡಿದ್ರೂ ಕಸದ ರಾಶಿಗಳು ತುಂಬಿದ ಚರಂಡಿಗಳನ್ನು ನೋಡುವಂತಾಗಿದೆ. ಗ್ರಾಮ ಪಂಚಾಯಿತಿ ಆಡಳಿತದ ಜಾಣಕುರುಡು ಪ್ರದರ್ಶನದಿಂದಾಗಿ ಜನರು ತೊಂದರೆ ಅನುಭವಿಸಬೇಕಾಗಿದೆ. ಚರಂಡಿಯಲ್ಲಿ ಲಾರ್ವಾ ಉಗಮಸ್ಥಾನವಾಗಿದ್ದು, ಆರೋಗ್ಯ ಇಲಾಖೆ ಸ್ವಚ್ಛತೆ ಬಗ್ಗೆ ಸಾಂಕ್ರಾಮಿಕ ರೋಗ ಹರಡದಂತೆ ಕ್ರಮ ಕೈಗೊಳ್ಳಲು ಮನವಿ ಮಾಡಿದ್ದಾರೆ. ವರದಿ ಸತೀಶ್ ಬಾಬು, ನಂದಿ ಟಿವಿ, ಗುಡಿಬಂಡೆ. ಆಗುತ್ತೆ ಬಿಡಿ. ನೀರು ನಿಂತಿದೆ ಅಂತ ಹೇಳಿದ್ರೆ ಒಂಚೂರು ಮಳೆಗಾಲ ಬಂತು ಅಂತ ಹೇಳಿದ್ರೆ ಏನು ಪರಿಸ್ಥಿತಿ? ಮನೆ ಒಳಗೆ ನುಗ್ತಾ ಆಲ್ರೆಡಿ ನುಗ್ತಾ ಇದೆ ಮನೆ. ಸೊ ನನ್ನ ಹೆಸರು ಶಿರೀಷಾ ಅಂತ ಹೇಳಿ, ನನಗೆ 2 ತಿಂಗಳು ಪಾಪು ಇದೆ. ಸೊ ಇಲ್ಲೇನಾಗ್ತಿದೆ ಅಂತ ಹೇಳಿದ್ರೆ ಮೇಲೆಯಿಂದ ಫುಲ್ ಊರಲ್ಲಿರೋ ಅರ್ಧ ಊರಿಂದ ನೀರೆಲ್ಲ ಕೂಡ ಚರಂಡಿಗಳ ಮುಖಾಂತರ ಇಲ್ಲೇ ಬಂದು ಸೇರ್ತಾ ಇದೆ. ಸೊ ಅದರಿಂದ ನಮಗೆ ತೊಂದರೆ ಆಗ್ತಾ ಇದೆ. ಕಾಯಿಲೆಗಳು ಬರೋದಾಗಿರ್ಬೋದು, ಹುಳುಗಳು, ಕಪ್ಪೆಗಳು ಎಲ್ಲ ಮನೆಗಳ ಒಳಗಡೆ ಬರ್ತಾ ಇದೆ. ನಾವು ಜಾಸ್ತಿ ನೀರನ್ನೇ ಯೂಸ್ ಮಾಡೋಕ್ಕಾಗ್ತಾ ಇಲ್ಲ. ಫಸ್ಟು ಹೋಗ್ತಾ ಇರೋ ನೀರು ಒಂದು 50 ವರ್ಷದಿಂದ ಕೂಡ ಅದೇ ಮೂಲಕನೇ ನೀರು ಹೋಗ್ತಾ ಇತ್ತು. ಮೊನ್ನೆ ಅಶ್ವತ್ಥಕಟ್ಟೆ ರಿಪೇರಿ ಮಾಡಿಸಿದಾಗ ಏನಾಯಿತು ಅಂತ ಹೇಳಿದ್ರೆ ಆ ವೇಲ್ ಹೋಗೋದು ಬೇಡ, ಓಡಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಬೇರೆ ಕಡೆ ಅದನ್ನು ಟರ್ನ್ ಮಾಡಿಸಿದ್ದಾರೆ ನೀರನ್ನು. ಸೊ ಅದರಿಂದ ಅವ್ರಿಗೆ ನಮ್ಮ ಜಮೀನಲ್ಲಿ ನೀರು ಬರಬಾರ್ದು ಅಂತ ಹೇಳಿ ಅವ್ರು ಮಣ್ಣು ಹಾಕಿ ಮುಚ್ಚಿದ್ದಾರೆ. ಆ ಥರ ಮುಚ್ಚಿರೋದ್ರಿಂದ ವಾಟರ್ ಎಲ್ಲ ಕೂಡ ಏನಾಗ್ತಿದೆ, ವಾಪಸ್ ಬರ್ತಾ ಇದೆ. ಸೊ ಇದರಿಂದ ಎಲ್ರಿಗೂ ತೊಂದರೆ ಆಗ್ತಾ ಇದೆ, ನಮ್ಮ ಮನೆಯೊಳಗೆ ಎಲ್ಲರಿಗೂ ಕೂಡ. ಸೊ ನಮ್ಮ ಮನೆ ಅಂತಲ್ಲ, ಈ ಕಡೆ ಬೀದಿ ಎಲ್ಲ ಕೂಡ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಸೊ ನಮ್ಗೇನಾಗಬೇಕು ಅಂತ ಹೇಳಿದ್ರೆ ವಾಟರ್ ಕ್ಲಿಯರ್ ಆಗಬೇಕು, ಇಲ್ಲೆಲ್ಲ ಕೂಡ ಕ್ಲೀನಾಗಿರಬೇಕು, ನಮ್ಗೆ ನೀರು ನಿಲ್ಲಬಾರ್ದು. ಸೊ ಅಷ್ಟೇ, ನಮ್ಗೆ ಅದು ಬೇಕಾಗಿರೋದು ಅದೇ. ಚರಂಡಿ ಆಗ್ಬೇಕಂತಾನೆ ನಾವು ಹೇಳ್ತಾ ಇರೋದು. ಯಾರು ಬ್ಲಾಕ್ ಮಾಡಿರೋದು? ಏನದು ಕಲರ್ ಬ್ಲಾಕ್ ಅಂದ್ರೆ ಫಸ್ಟ್ ಇಲ್ಲಿ ಅವ್ರ ಜಮೀನ್ಗೆ ಹೋಗ್ತಾ ಇತ್ತು. ಅವ್ರ ಜಮೀನ್ಗೆ ಯಾಕೆ ಈ ತರ ಚರಂಡಿ ಅಂತ ಅಂದ್ಬಿಟ್ಟು ಹೊಸದಾಗಿ ನಗರಕಟ್ಟೆ ಮಾಡಿದ್ರು. ಈ ಕಡೆ ಮಾಡೋಣ ಅಂತ ಅಂದ್ಬಿಟ್ಟು ಆ ಕಡೆ ಮಾಡಿ ಬಿಟ್ರು. ಅವ್ರ ಜಮೀನ್ ಅವ್ರು ತಿರ್ಗಾ ಬಂದು ಅಲ್ಲಿ ಬ್ಲಾಕ್ ಮಾಡ್ತಿದ್ರು. ಯಾರು ಮಾಡ್ತಿದ್ರೋ ಏನೋ ಅಲ್ಲಿ ಬ್ಲಾಕ್ ಆಯ್ತು. ಇವಾಗ ನಮ್ಗೆ ಗೌರ್ಮೆಂಟ್ ಇಂದ ನಮ್ಗೆ ಇದಾಗ್ಬೇಕಲ್ವಾ ಚರಂಡಿ, ಆಗಿಲ್ಲ ನಮ್ಗೆ. ಯಾರು ಎಲ್ಲಾರು ಬಂದು ನೋಡ್ತಾರೆ, ಹೇಳ್ತಾರೆ, ಅವ್ರನ್ನ ಕರೆಸ್ತಾರೆ, ಇವ್ರನ್ನ ಕರೆಸ್ತಾರೆ. ನಮ್ಮ ಜಮೀನಲ್ಲಿ ಹೋಗ್ಬಾರ್ದು ಅಂತ ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ. ಯಾರು ಹೇಳಿದ್ರು ಆಗ್ತಾ ಇಲ್ಲ ಇಲ್ಲಿ. ಇನ್ನೇನ್ ಮಾಡೋದು? ಅದರಿಂದ ಈ ಕಡೆ ತಿರುಗಿಸಿದ್ರು. ಒಂದು 30 ವರ್ಷ 40 ವರ್ಷ ಆ ಕಡೆನೆ ಹೋಗಿದ್ದು ಅವ್ರ ಜಮೀನಲ್ಲಿ. ಯಾರು ಬಂದು ಕಿವಿಗೆ ಹಾಕೊಳ್ಳಿಲ್ಲ. ಇವಾಗ ಅವ್ರಿಗೆ ಹೋಗ್ಬಾರ್ದಂತೆ ಅದನ್ನ ಇಟ್ಬಿಟ್ಟಿದ್ದಾರೆ.